ಬೇಸಿಗೆ ಆರಂಭವಾಗುತ್ತಿದ್ದಂತೆ ಎಲ್ಲೆಲ್ಲೂ ನೀರಿಗೆ ಅಭಾವ, ಅದರಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿದೆ. ಜನ ಜಾನುವಾರುಗಳಿಗೆ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ಸಹ ಕುಡಿಯಲು ನೀರು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಮಸ್ಯೆ ತೀವ್ರವಾಗಿದೆ. ಹಾಗಾಗಿ ಇಲ್ಲಿನ ಜೆಪಿ ನಗರದ ನಿವಾಸಿಗಳು ತಮ್ಮ ಮನೆಯ ಮಹಡಿ ಮೇಲೆ ಮಣ್ಣಿನ ಮಡಿಕೆಗಳಲ್ಲಿ ನೀರಿಟ್ಟು ಪಕ್ಷಿಗಳ ನೀರಿನ ದಾಹವನ್ನು ತೀರಿಸುವ ಕಾಯಕ ಮಾಡುತ್ತಿರುವುದು ಗಮನಾರ್ಹ ಸಂಗತಿ. ಮೈಸೂರಿನ ಜೆಪಿ ನಗರ ನಿವಾಸಿ ವನ್ಯಜೀವಿ ಛಾಯಾಗ್ರಾಹಕ ಜಿಎಸ್ ರವಿಶಂಕರ್ ಅವರು ಪ್ರತಿದಿನ ತಮ್ಮ ಮನೆಯ ಮೇಲ್ಚಾವಣಿ ಮೇಲೆ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಸಿ ಇಡುವ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಅಲ್ಲಿಗೆ ಬರುವ ವಿವಿಧ ಜಾತಿಯ ಪಕ್ಷಿಗಳು ನೀರು ಕುಡಿದು ದಣಿವಾರಿಸಿಕೊಳ್ಳುವ ಜೊತೆಗೆ ಸ್ನಾನ ಮಾಡಿ ಸಂತಸದಿಂದ ಹಾರಿ ಹೋಗುತ್ತವೆ. ರವಿಶಂಕರ್ ಪುತ್ರ ಪ್ರಜ್ವಲ್ ಕೂಡ ಪರಿಸರ ಪ್ರೇಮಿಯಾಗಿದ್ದು ದಿನಕ್ಕೆ 2 ಬಾರಿ ನೀರು ಬದಲಿಸಿ ಹಕ್ಕಿಗಳ ದಾಹ ತಣಿಸುವ ಮೂಲಕ ನಿಸರ್ಗ ಜೀವಿಗಳಿಗೆ ನೆರವಾಗುತ್ತಿದ್ದಾನೆ. ದೂರದರ್ಶನದೊಂದಿಗೆ ಛಾಯಾಗ್ರಾಹಕ ಜಿಎಸ್ ರವಿಶಂಕರ್ ನೈಸರ್ಗಿಕವಾಗಿ ಪ್ರಾಣಿ ಪಕ್ಷಿಗಳ ದಾಹ ತಣಿಸುತ್ತಿದ್ದ ನೀರಿನ ಒರತಗಳು ಬತ್ತಿ ಹೋಗಿದ್ದು ಅವು ನೀರು ಅರಸುತ್ತಾ ಅಲೆಯುವ ಪರಿಸ್ಥಿತಿ ಉಂಟಾಗಿದೆ. ಎಲ್ಲರೂ ತಮ್ಮ ಮನೆಗಳ ಮುಂಭಾಗ ಹಾಗೂ ಮೇಲ್ಛಾವಣಿಯಲ್ಲಿ ನೀರು ತುಂಬಿಸಿಟ್ಟು ಪ್ರಾಣಿ ಪಕ್ಷಿಗಳ ಬಾಯಾರಿಕೆ ನೀಗಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಪಕ್ಷಿಗಳು ಮುಂದಿನ ಪೀಳಿಗೆಗೂ ಸಿಗಬೇಕು ಅನ್ನೋದಾದರೆ ಎಲ್ಲರ ಮನೆಗಳಲ್ಲೂ ಮನೆ ಮೇಲ್ಗಡೆ ಚಾವಣಿಲಿ ನೀರಿಟ್ಟಾಗ ಆ ನೀರು ಕುಡಿದು ಸಂತಸದಿಂದ ಹಾರ್ತವೆ. ರವಿಶಂಕರ್ ಪುತ್ರ ಪ್ರಜ್ವಲ್ ಬೇಸಿಗೆ ಆರಂಭವಾಗಿರುವುದರಿಂದ ಪಕ್ಷಿಗಳಿಗೆ ನೀರು ಸಿಗುತ್ತಿಲ್ಲ. ಹಾಗಾಗಿ ಮನೆ ಛಾವಣಿ ಮೇಲೆ ಪಕ್ಷಿಗಳಿಗೆ ನೀರು ಇಟ್ಟಿದ್ದು ಪಕ್ಷಿಗಳು ನೀರು ಕುಡಿದು ನೀರಿನಲ್ಲಿ ಆಟವಾಡಿ ಸಂತಸದಿಂದ ಹಾರಿ ಹೋಗುತ್ತವೆ. ಇದರಿಂದ ತುಂಬಾ ಖುಷಿಯಾಗಿದೆ ಎಂದು ತಿಳಿಸಿದರು. ನೀರು ಹಾಕ್ತೀನಿ, ಬಿಸ್ಕೆಟು, ಆಮೇಲೆ ಬರ್ಡ್ಸ್ಗೆಲ್ಲ ನೀರು ಹಾಕ್ತೀನಿ, ಆಮೇಲೆ ನವಣೆ ಅವೆಲ್ಲ ಹಾಕ್ತೀನಿ. ಮನೆ ಮೇಲ್ಗಡೆ ಸವಿತಾ ರವಿಶಂಕರ್ ಪೋಷಕರು ತಮ್ಮ ಮಕ್ಕಳಿಗೆ ಪಕ್ಷಿಗಳಿಗೆ ನೀರಿಡುವ ಕುರಿತು ಅರಿವು ಮೂಡಿಸಬೇಕು. ಹೀಗಾದಾಗ ಪಕ್ಷಿಗಳ ಸಂತತಿ ಉಳಿಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳುಗಳಿಗೆ ಮೇಲ್ಗಡೆ ಅವರವರ ಮನೆ ಮೇಲ್ಗಡೆ ನೀರಿಡ್ಲಿ, ಮಕ್ಕಳುಗಳಿಗೆ ಇದ್ರ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವೇರ್ನೆಸ್ ತೋರಿಸ್ಲಿ. ಮುಂದಿನ ಪೀಳಿಗೆಗೆ ಮಕ್ಕಳುಗಳಿಗೆ ಇದೆಲ್ಲ ಪ್ರಾಣಿಗಳು ಪಕ್ಷಿಗಳು ನೋಡಕ್ಕೆ ಸಿಗೋ ಥರ ಅವಕಾಶ ಮಾಡಿಕೊಡ್ಲಿ. ಪ್ರಾಣಿ ಪಕ್ಷಿಗಳಿಗೆ ಜೆಪಿ ನಗರ ನಿವಾಸಿ ಬಾಲಸುಬ್ರಹ್ಮಣ್ಯ ಬೇಸಿಗೆಯ ಧಗೆ ಹೆಚ್ಚಾದ್ದರಿಂದ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಬವಣೆ ಉಂಟಾಗಿದೆ. ಹಾಗಾಗಿ ಎಲ್ಲರೂ ತಮ್ಮ ಮನೆ ಛಾವಣಿ ಮೇಲೆ ನೀರು ಇಟ್ಟು ನೆರವಾಗಬೇಕು. ಹಾಗೆಯೇ ಮನೆ ಮುಂಭಾಗ ನೀರಿಟ್ಟರೆ ಪ್ರಾಣಿಗಳಿಗೆ ಅನುಕೂಲವಾಗಲಿದೆ ಎಂದರು. ಅವು ಕುಡಿತವೆ, ತುಂಬಾ ದಣದಿರುತ್ತೆ. ಎಲ್ಲ ಪ್ರದೇಶಗಳಲ್ಲೂ ಪಟ್ಟಣ ಪ್ರದೇಶಗಳಲ್ಲೂ ಈ ಥರ ನೀರಿಟ್ಟರೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ. ಅವಕ್ಕೂ ಒಂದು ವಸತಿಯನ್ನು ಕಲ್ಪಿಸ್ಕೊಟ್ಟது. ವಿದ್ಯಾರ್ಥಿನಿ ಸಂಜನಾ ನಗರ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಮನೆ ಮೇಲ್ಚಾವಣಿ ಮೇಲೆ ನೀರು ಇಟ್ಟು ಪಕ್ಷಿಗಳ ನೀರಿನ ದಾಹ ತೀರಿಸುವ ಮೂಲಕ ಅವುಗಳ ಸಂತತಿ ಉಳಿಸಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ತುಂಬಾನೇ ಕಷ್ಟ, ಅದಕ್ಕೆ ನಮ್ಮ ಎಲ್ಲರ ಮನೆ ಮೇಲೆ ನೀರಿಟ್ಟರೆ ಅವು ಅವ್ರ ದಾಹನ ನೀಗಿಸ್ಕೊತವೆ. ಅದರಿಂದ ಎಲ್ಲರ ಮನೆ ಮೇಲೆ ನೀರಿಟ್ಟರೆ ಅವು ಒಳ್ಳೆಯದಾಗುತ್ತೆ.